ನೇರವಾಗಿ ಬಾಲಿಂಗ್ ಮತ್ತು ಬ್ಯಾಟಿಂಗ್ ಮಧ್ಯದಲ್ಲೇ ಯುದ್ಧ ಅಂತೇಳಿ. ಯಾಕಂದ್ರೆ ಇಲ್ಲಿ ಹೆಚ್ಚಿಗೆ ಮೊತ್ತವನ್ನು ಗಳಿಸುವ ದಿಶೆಯಲ್ಲೇ ತಪ್ಪುಗಳಾಗುವ ಸಹಜ. ಯಾಕಂದ್ರೆ ಅದು ಅನಿವಾರ್ಯ. ಅಲ್ಲಿ ಟೈಮ್ ಇಲ್ಲ, ದೇರ್ ಇಸ್ ನೋ ಟೈಮ್ ಟು ಸ್ಟೇ ಆ್ಯಂಡ್ ಸ್ಟಡಿ. ಇಲ್ಲಿ ಪ್ಲೇ ವಿತ್ ಅಗೇನ್ಸ್ಟ್ ಆಫ್ ಹೂ ಆರ್ ಪ್ಲೇಯಿಂಗ್. ಅವ್ರು ಎದುರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಪ್ರಸಂಗದ. ಇಂಥ ಪ್ರಸಂಗದಲ್ಲ ನಮ್ಮ KKRದವರು ನಿನ್ನೆ ಜಬರ್ದಸ್ತಾಗಿ ಅವ್ರಿಗೆ ಬಾಲು ಹೊತ್ತಿದ್ದು ಬ್ಯಾಟಿಗೆ, ಸಿಕ್ಕಾಪಟ್ಟೆ ರನ್ ಮಾಡಿದರು 247. ಅದನ್ನು ಮೀರೋದಕ್ಕೆ GT ಅವ್ರಿಗೆ ಆಗಲಿಲ್ಲ. ಮತ್ತು ಬಾಲಿಂಗ್ KKR ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಅಡ್ಡಿಲ್ಲ ಅವರು ಚೆನ್ನಾಗಿ ಬಂದಿದ್ದಾರೆ. 4 ವಿಕೆಟ್ಗೆ 240 ರನ್ನನ್ನು ಹೊಡೆದಾರೆ. ಸಾಲದಲ್ಲದು. ಇನ್ನು 6 ರನ್ನು ಅದು 7 ರನ್ ಹೊಡಿಬೇಕಾಗಿತ್ತು. ಅಷ್ಟಲ್ಲ 20 ಓವರ್ಗಳಾದವು ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಅಂದ್ರೆ ರನ್ಗಳನ್ನು ತಡೆದು ಸಹಿತ ಗೆಲುವಿಗೆ ಕಾರಣ ಅಂತ. ಯಾಕಂದರೆ 2 ವಿಕೆಟ್ ಕಳ್ಕೊಂಡು 247 ರನ್ನನ್ನು ಮಾಡಿದರು ಇವರು ನಮ್ಮ KKRದವರು. ಇವರು 4 ವಿಕೆಟ್ಗಳನ್ನು ಕಳ್ಕೊಂಡು 240 ರನ್ಗಳನ್ನು ಮಾಡಿದರು. ಅಂದ್ರೆ ಇದರಲ್ಲಿ ಬ್ಯಾಟ್ ಬೀಸುವಲ್ಲೇ ಮತ್ತು ಬಾಲಿಂಗ್ದಲ್ಲೂ ಸಹಿತ ನಮ್ಮ KKRದವರು ಒಳ್ಳೆಯ ಸ್ಪಿನ್ ಮತ್ತು ಫಾಸ್ಟ್ ಬಾಲಿಂಗ್ ಮಾಡಿದರು ಅಂತ ನಾವು ಅನ್ಬೋದು ಅಷ್ಟೆ. ಆದರೆ ಇಲ್ಲೇ ಹೆಚ್ಚು ಕಡಿಮೆ ಎಲ್ಲ ಟೀಮ್ಗಳು ಒಂದೇ ಲೆವೆಲ ಒಂದೇ ಮಟ್ಟದಿದ್ದವು ಅನ್ನೋದನ್ನು ನಾವು ಮೇಲೆ ರೆಫರ್ ಮಾಡ್ತಾನೆ ಇರ್ತೀವಿ ಅಂತ. ಒಟ್ಟಾರೆಯಾಗಿ 2020ಯಲ್ಲಿ ಏನಪ್ಪ ಅಂತಂದ್ರೆ ಹೊಡೆದ್ರೆ 6 4 ಎಲ್ಲಪ್ಪ ಅಂದ್ರೆ ಕ್ಯಾಚು ಬೋಲ್ಡು. ಇದು ಕಾಮನ್ ಆಗಿ ಕಾಣುವಂಥ ಒಂದು ದೃಶ್ಯಾವಳಿ ಆಗಿದೆ. ಮತ್ತು ಇತ್ತೀಚೆಗೆ ನಿಮಗೆ ಗೊತ್ತದ ಈ 2020ಇಂದಾಗೆ ಸಹಜವಾಗಿ ಫೀಲ್ಡಿಂಗು ಚೆನ್ನಾಗಾಗಿದೆ. ಇವತ್ತು ಆದರೂ ಡ್ರಾಪ್ ಆಗ್ತಾ ಇರ್ತಾವೆ. ಮತ್ತು ಬೇರೆ ಫೀಲ್ಡಿಂಗು ಚೆನ್ನಾಗಾಗಿದೆ ಮೊದಲಿಗಿಂತಲೂ. ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಅಲರ್ಟ್ನೆಸ್, ಆ್ಯಕ್ಟಿವ್ನೆಸ್ ಪ್ರತಿಯೊಬ್ಬ ಆಟಗಾರ ನಾವು ಕಾಣ್ತೀವಿ. ಈ ದಿಸೆಯಲ್ಲೇ ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ಈ GT ಟೀಮ್ ಟಾಪ್ ಹೋಗಬೇಕಾಗಿತ್ತು. 16 ಪಾಯಿಂಟ್ ಆಗಿದ್ದು 12 ಮ್ಯಾಚ್ ಆಗಿ ಇದು 13ನೇ ಮ್ಯಾಚ್, 60ನೇ ಮ್ಯಾಚ್ ಇದು. ಇದರಲ್ಲೇ ನಮ್ಮ GT ಟೀಮ್ ಸೋತೋಗ್ಯದ. 16 ಉಳಿದ್ಬಿಡ್ತು. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ KKRದು 9 ಪಾಯಿಂಟ್ ಇದ್ದು ಈಗ 11 ಪಾಯಿಂಟ್ ಆದವು. ಇನ್ನು ಮುಂದಿನ ಇಲ್ಲ ಆಗ್ಬೋದು ನೋಡಿ. ಇನ್ನೂ 2 ಮ್ಯಾಚ್ ಇದ್ದಾವೆ. ಅವರು ಅದನ್ನು ಎಷ್ಟು ಗಳಿಸ್ತಾರೆ ಎಷ್ಟು ಗೆಲ್ತಾರೆ ಅನ್ನೋ ಸಹಿತ ಕೌಂಟ್ ಆಗ್ತದೆ. ಏನೋ ಅಲ್ಲಿ GT ಮಾತ್ರ ಟಾಪ್ 4ದಲ್ಲೇ ಇನ್ನೂ ಅದ ಅನ್ನೋದು ಗಮನಿಸ್ಬೇಕು. ಟಾಪ್ 4ದಲ್ಲಿ ಈಗ RCB ಫಸ್ಟ್ ಅದ, ಸೆಕೆಂಡ್ GT ಇತ್ತು, ಈಗಲೂ GTನೇ ಇದೆ, ಥರ್ಡು SRH, 4th PBKS, ಒಂದು RR 5ನೇ ನಂಬರ್ ಇದೆ. ಇವತ್ತು ಮ್ಯಾಚ್ಗಳಿದ್ದಾವೆ. ಏನಪ್ಪ ಅಂತಂದ್ರೆ RR ಮತ್ತು ಇನ್ನೊಂದು ಡೆಲ್ಲಿ